पाहि कल्किसुते जदासने पाहि धर्माधर्मखण्डन पाहि वर्चस्वी खषण नमो साधु महीपतिये पाहि सद्धर्मज्ञ धर्मज पाहि सम्पूर्ण शुचि वैकृत पाहि अंजन सर्षपने खर्पटने श्रद्धावान् आनन्दस्य पदं वन्दे ब्रह्मेन्द्रादि अभिवन्दितं पूर्ण सर्वगुणैकारणम् अनाद्यन्तं सुरेशितुः दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे. ಶ್ರೀ ಹರಿಕಥಾಮೃತಸಾರ ಕಲ್ಪಸಾಧನಾ ಸಂಧಿ ಪದ್ಯ 23. ಪಾಹಿ ಕಲ್ಕಿಸು ತೇಜಸ ದಾಸನೆ ಪಾಹಿ ಧರ್ಮ ಖಂಡನೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ಕಲ್ಕಿ ಎಂಬ ರುಜುವನ್ನು ಪ್ರಾರಂಭಿಸಿಕೊಂಡು ರುಜುಗಳ ನಾಮಗಳನ್ನು ಒಂದೊಂದಾಗಿ ಹೇಳ್ತಾರೆ. 101ನೆಯ ಬ್ರಹ್ಮಕಲ್ಪದಲ್ಲಿ ರುಜು ಪದವಿಗೆ ಬರುವವನ ಹೆಸರು ಕಲ್ಕಿ, ಕಲಿಯನ್ನು ನಿರಾಕರಿಸುವುದರಿಂದ ಕಲ್ಕಿ ಎಂಬ ನಾಮ. ಸುತೇಜ 102ನೆಯ ಕಲ್ಪದಲ್ಲಿ ಪದವಿಗೆ ಬರುವ ರುಜುವಿನ ನಾಮ ಸಂಕೇತ. ಪರಮ ತೇಜಸ್ಸಿನಿಂದ ಕೂಡಿರುವುದರಿಂದ ಸುತೇಜ ಎಂಬ ಹೆಸರು. ದಾಸನೇ 103ನೆಯ ಕಲ್ಪದ ರುಜು ಶ್ರೀಹರಿಯ ಪ್ರಥಮ ದಾಸರಾಗಿರುವುದರಿಂದ ಜೀವಕೋಟಸ್ಥರಲ್ಲಿ ದಾಸ ಎಂಬ ಅಭಿಮಾನ. ಧರ್ಮ 104ನೆಯ ಪದವಿಗೆ ಬರುವ ರುಜುವಿನ ಹೆಸರು ಧರ್ಮ ಸ್ವರೂಪನಾಗಿರುವುದರಿಂದ ಧರ್ಮ. ಅಧರ್ಮ ಖಂಡನ 105ನೆಯ ಬ್ರಹ್ಮಕಲ್ಪದಲ್ಲಿ ಬರುವ ರುಜು ಪದವಿಯ ಹೆಸರು ಅಧರ್ಮ ಖಂಡನೆ ಮಾಡುವುದರಿಂದ ಅಧರ್ಮ ಖಂಡನ ಎಂದು. ವರ್ಚಸ್ವಿ 106ನೆಯ ಬ್ರಹ್ಮಕಲ್ಪದ ರುಜುವಿನ ಹೆಸರು ನಿರುಪಮವಾದ ವರ್ಚಸ್ಸಿನಿಂದ ಬೆಳಗುತ್ತಿರುವುದರಿಂದ ವರ್ಚಸ್ವಿ. ಖಷಣ 107ನೆಯ ಕಲ್ಪದಲ್ಲಿ ಬರುವ ರುಜು ಪದವಿ ಶತ್ರು ಭಯಂಕರನಾದುದರಿಂದ ಖಷಣ. ಸಾಧು ಸಜ್ಜನರಿಗೆ ಉಪಕಾರಿಯಾಗಿ 108ನೆಯ ಬ್ರಹ್ಮಕಲ್ಪದ ರುಜುವಿಗೆ ಬರುವ ಹೆಸರು ಸಾಧು. ಮಹಿಪತಿಯೇ 109ನೆಯ ರುಜು ಪದವಿಯ ಅಭಿಧಾನವಿದು. ಪೂಜ್ಯರಾದ ಗರುಡ ಶೇಷ ರುದ್ರಾದಿಗಳಿಗೆ ಪ್ರಭುವಾಗಿದ್ದರಿಂದ ಮಹಿಪತಿ ಎಂದು ಹೆಸರು. ಸಧರ್ಮಜ್ಞ ಧರ್ಮದ ರಹಸ್ಯವನ್ನು ತಿಳಿದಿರುವುದರಿಂದ 110ನೆಯ ರುಜು ಪದವಿಗೆ ಬರುವ ಜೀವನು ಸಧರ್ಮಜ್ಞ. ಧರ್ಮಜ 111ನೆಯ ಪದವಿ. ಧರ್ಮವು ಯಾವಾತನ ತಿಳಿಯಿಂದ ಪ್ರಸಿದ್ಧಿ ಹೊಂದುವುದೋ ಆ ರುಜುವೇ ಧರ್ಮಜ. ಸಂಪೂರ್ಣ ಜೀವಕೋಟಿಯಲ್ಲಿ ಪೂರ್ಣ 32 ಲಕ್ಷಣಯುಕ್ತರಾಗಿ ಸದ್ಗುಣ ಭರಿತರಾಗಿರುವ ರುಜುವು 112ನೆಯ ಕಲ್ಪದಲ್ಲಿ ಪದವಿಯಲ್ಲಿರುತ್ತಾನೆ. ಶುಚಿ 113ನೆಯ ಬ್ರಹ್ಮಕಲ್ಪದಲ್ಲಿ ರುಜು ಪದವಿಗೆ ಬರುವ ರುಜುವಿಗೆ ಶುಚಿ ಎಂದು ಹೆಸರು. ಶುಚಿರ್ಭೂತರಾಗಿ ಪರಮ ಪವಿತ್ರರಾಗಿರುವುದರಿಂದ ಶುಚಿ ಎಂಬ ನಾಮ. ವೈಕೃತ ಬ್ರಹ್ಮಾಂಡದಲ್ಲಿ ಸಕಲ ಸ್ಥಾವರ ಜಂಗಮಗಳಲ್ಲಿ ವ್ಯಾಪ್ತರಾಗಿರುವುದರಿಂದ 114ನೆಯ ಬ್ರಹ್ಮಕಲ್ಪದಲ್ಲಿ ರುಜು ಪದವಿಗೆ ಬರುವ ಜೀವಿಗೆ ವೈಕೃತ ಎಂದು ಹೆಸರು. ಅಂಜನ ಅಕಾರ ನಾಮಕನಾದ ಅಜ ಶಬ್ದವಾಚ್ಯನಾದ ಶ್ರೀ ಪರಮಾತ್ಮನನ್ನು ನಿತ್ಯವೂ ಭಜಿಸುತ್ತಿರುವ 15ನೆಯ ಬ್ರಹ್ಮಕಲ್ಪದಲ್ಲಿ ರುಜು ಪದಸ್ಥನಿಗೆ ಅಂಜನ ಎಂಬ ಹೆಸರು. ಸರ್ಷಪನೆ ಋಷ ಎಂದರೆ ಜ್ಞಾನ, ಸಕ್ಷ ಎಂದರೆ ಜ್ಞಾನವುಳ್ಳವನು. ಅಂತಹ ಸುಜ್ಞಾನಿಗಳನ್ನು ಪಾಲಿಸುವುದರಿಂದ ಸರ್ಷಪ ಎಂದು ಹೆಸರು. ಇದು 116ನೆಯ ಬ್ರಹ್ಮಕಲ್ಪದ ರುಜು ಪದವಿ. ಖರ್ಪಟ 117ನೆಯ ಬ್ರಹ್ಮಕಲ್ಪದ ರುಜು ಪದಸ್ಥನಿಗೆ ಖರ್ಪಟ ಎಂಬ ಹೆಸರು. ನೀಚರಾದ ಕಲಿ ಮುಂತಾದ ದೈತ್ಯರಲ್ಲಿದ್ದು ಅವರವರ ಸಾಧನ ಮಾಡಿಸಿ ಗತಿಪ್ರದನಾದ್ದರಿಂದ ಖರ್ಪಟ ಎಂದು ಹೆಸರು. ಇನ್ನೊಂದು ಅರ್ಥದಲ್ಲಿ ಖಮ್ ಎಂದರೆ ಬ್ರಹ್ಮ ಎಂಬ ಶ್ರುತಿ ರೀತಿಯಲ್ಲಿ ಖ ನಾಮಕ ಪರಮಾತ್ಮನಲ್ಲಿ ಸರ್ವಕ್ರಿಯಾ ಸಮರ್ಪಣೆ ಮಾಡುವುದರಿಂದ ಆಟಗತೌ ಎಂಬ ಧಾತುವಿನ ರೀತ್ಯ ಖರ್ಪಟ ಎಂದು ಹೆಸರು. ಶ್ರದ್ಧಾ ಎಂಬ ಹೆಸರಿನ ಆಹ್ಯ ಅಂದರೆ ರುಜು 118ನೆಯ ಪದಸ್ಥನು. ಕರಿಷ್ಯಮಾಣಾನಿ ಚ
ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ ಎಂಬ ವಚನಾನುಸಾರ ಸಂಪೂರ್ಣವಾದ ಆಸ್ತಿಕ್ಯ ಬುದ್ಧಿಯನ್ನು ಶ್ರೀಹರಿಯಲ್ಲಿ ಇಟ್ಟಿರುವುದರಿಂದ ಶ್ರದ್ಧಾ ಎಂಬ ನಾಮ. ವಿಶೇಷತೆ ಏನೆಂದರೆ 100 ಕಲ್ಪ ಸಾಧನಾ ನಂತರ ಒಬ್ಬ ಋಜುವು 101ನೆಯ ಬ್ರಹ್ಮಕಲ್ಪದಲ್ಲಿ ಕಲ್ಕಿ ಎಂದು ಕರೆಸುವನು. ಆ ಋಜುವೇ ಕ್ರಮಕ್ರಮವಾಗಿ ಮುಂದಿನ ಬ್ರಹ್ಮಕಲ್ಪಗಳಲ್ಲಿ ಸಾಧನ ಮಾಡ್ತಾ ಪ್ರಸಕ್ತ 118ನೆಯ ಕಲ್ಪದಲ್ಲಿ ಋಜು ಪದಸ್ಥನಾಗಿ ಶುಚಿ ನಾಮಕನಾಗುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.